ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಕುಡ್ಕೊಂಡ್ ಬಂದಿದ್ದೀರಾ? ಕುಡಿಯುವಂಥದ್ದು ಈಗ ಏನಾಗಿದೆ ಮಾವ? ಒಳ್ಳೆ ಮನೆ, ದೇವ್ರಂತ ಮಕ್ಕಳು, ಊರಲ್ಲಿ ಗೌರವ, ಇಷ್ಟೆಲ್ಲ ಇದ್ಮೇಲೂ ಕುಡಿಯೋ ಚಟ ಯಾಕೆ ಮಾವ? ಅವಳು ಮಾಡಾಗಿರೋ ಪಾಪನ ನೀರಲ್ಲಿ ತೊಳೆಯಕ್ಕಾಗಲ್ವಲ್ಲವಾ? ಇದ್ರಾಗ ತೊಳಿಬೇಕು. ಅದಕ್ಕೆ ಇದು ವಿಷ ಅಂತ ಗೊತ್ತಿದ್ರು ಸುಮಾರು ವರ್ಷದಿಂದ ಕುಡಿತಾ ಇದ್ದೀನಿ. ಇನ್ನೂ ಮದುವೆ ಆಗ್ತಿರೋ 4 ಜನ ಹೆಣ್ಮಕ್ಳಿದ್ದಾರೆ ಮನೆಯಲ್ಲಿ. ನಿಮ್ಗೇನಾದ್ರೂ ಆದ್ರೆ ಅವ್ರ ಗತಿ ಏನು ಅಂತ ಯೋಚನೆ ಮಾಡಿದ್ದೀರಾ? ಚಿಕ್ಕ ವಯಸ್ಸಲ್ಲಿ ನನ್ನ ಮಗನ ನೋಡಿದೆ ಕಣವ. ಕಂಕ್ಳಲ್ಲೊಂದು, ಪಕ್ಕದಲ್ಲಿ 3, 4 ಜನ ಹೆಣ್ಮಕ್ಳನ್ನ ಜವಾಬ್ದಾರಿ ಹೊತ್ಕೊಂಡು ಮನೆ ನಡ್ಸಕ್ ಶುರು ಮಾಡ್ದ. ಆವತ್ತೇ ಗೊತ್ತಾಯ್ತು, ಈ ಮನೆ ನನ್ನನ್ನ ಕೇಳಲ್ಲ, ನಾನು ಇಲ್ದೇ ಇದ್ರು ಈ ಮನೆ ನಡೀತಾ ಇತ್ತ ಅಂತ. ಆ ನಂಬಿಕೆ ಮೇಲೆ ಬದುಕಿದೀನಿ. ಇನ್ನೇನ್ ಮಾಡ್ಲಿ ಅಂತ ಕುಡಿತೀನಿ. ಕುಡಿಯೋದ್ರಿಂದ ಏನ್ ಸಿಗ್ತದೆ ಮಾವ ನಿಮ್ಗೆ? ಒಳಗಿರೋ ಗಾಯಕ್ಕೆ ತೇಲ್ವೇನವ್ವ ಮತ್ತು. ಸಾಕ್ ಸುಮ್ಮನಿರಿ ಮಾವ. ಬೇರೆಯವ್ರ ಹತ್ರ ಹೇಳ್ದಂಗೆ ನನ್ನ ಹತ್ರನೂ ಸುಳ್ಳು ಹೇಳ್ಬೇಡಿ. ಕುಡಿಯೋ ಚಟ ಇರೋ ಪ್ರತಿಯೊಬ್ರು ಇದೇ ಮಾತು ಹೇಳಿ ಎದುರುಗಿರೋರು ಬಾಯಿ ಮುಚ್ಚಿಸ್ತಾರೆ. ಆದ್ರೆ ನಿಮ್ಮ ಎದುರುಗಿರೋದು ಡಾಕ್ಟರ್ ಅನ್ನೋದನ್ನ ಮರಿಬೇಡಿ ಮಾವ. ವಿಷ ಯಾವತ್ತಿದ್ರೂ ವಿಷಾನೇ. ಅದನ್ನ ಬಂಗಾರದ ಬಟ್ಲಲ್ಲಿ ಹಾಕಿ ಕುಡಿತೀನಿ ಅಂದ್ರು ಅದು ಅಮೃತ ಆಗಲ್ಲ. ಇಂಥ ಚಟ್ಟದಿಂದ ಎಷ್ಟೋ ಜನ ಮನೆ, ಮಠ, ಆಸ್ತಿ ಅಂತೆಲ್ಲ ಕಳ್ಕೊಂಡಿದ್ದಾರೆ. ನೀವು ಹಾಗೆ ಆಗ್ಬೇಕಮ್ಮವ. ಕಳ್ಕೊಳ್ಳಕ್ಕೆ ಏನು ಉಳಿದಿಲ್ಲವ. ಈ ಚಟಕ್ ಬಿದ್ಮೇಲೆ ಯಾರ್ಯಾರಿಗೆ ಏನೇನು ಬರ್ಕೊಟ್ಟಿದ್ನೋ ಅದೇ ಖಾಲಿ ಪತ್ರದ ಮ್ಯಾಗೆ ಬಿಟ್ಟು ಹೋಗ್ತಿದ್ನೋ ಲೆಕ್ಕನೇ ಇಲ್ಲ ಕಣಕ. ಏನ್ ಹೇಳ್ತಿದ್ದೀರಾ ಮಾವ? ಆಸ್ತಿನೆಲ್ಲ ನಿಮ್ಗೆ ಅರಿವಿಲ್ಲದೆ ಈ ತರ ಬರ್ಕೊಟ್ಟಿದ್ದೀರಾ? ಅಂದ್ರೆ ಶಿವು ಮಾವನ್ ಹೆಸರಲ್ಲಿ ಆಸ್ತಿನೇ ಇಲ್ವಾ? ಇನ್ನೆಲ್ಲಿರ್ತದವ? ಈ ಚಟಕ್ ಬಿದ್ದು ಎಲ್ಲ ಕರಗೋಯ್ತು. ನಿಮ್ಮ ಅಪ್ಪನೂ ಬಿಟ್ಟಿಲ್ಲ. ಅವಂತವ ದುಡ್ಡು ಇಸ್ಕೊಳ್ಳೋಕೆ ಅದು ಯಾವ ಪತ್ರಕ್ಕೆ ಹೆಬ್ಬೆಟ್ಟು ಹೊತ್ತಿದ್ನೋ ನಾ ಬೇರೆ ಕಾಣೆ. ಸರ್ಕಾರದವರು ಕೆಲವು ಸವಲತ್ತುಗಳನ್ನು ಕೊಡ್ತಿದ್ದಾರೆ, ಅದಕ್ಕೆ ಸೈನ್ ಹಾಕಿಸ್ಕೊತಿದ್ದೀರಾ? ಮಾವ, ಮತ್ತೆ ಹೈವೇ ಪಕ್ಕ 150 ಎಕರೆ ಜಮೀನ್ ಇತ್ತಲ್ಲ, ಅದು ಎಲ್ಲನೂ ಹೊಂಟಾಯ್ತು. ಯಾರಿಗೆ ಮಾರಿದ್ನೋ ಗೊತ್ತಿಲ್ಲ ಕಣವು. ಅಷ್ಟು ದುಡ್ಡೆಲ್ಲ ನಿನ್ನ ಅಪ್ಪಯ್ಯನಿಗೆ ಕೊಟ್ಟಿರ್ಬೋದು. ಈ ಪಾಪಿ ಯಾವುದು ಉಳಿಸಲ್ಲ ಕಣವ, ಉಳಿಸಲ್ಲ. ಮದುಮಗನೇ, ನಿನ್ನ ವಿವಾಹದ ಶುಭ ಹಾರೈಕೆಗಳು. ಯಾರದು? ಅಯ್ಯೋ, ಅದೊಂದು ಲಾಂಗ್ ಜಂಪ್ ಸ್ಟೋರಿ ಇಲ್ಲ, ಲಾಂಗ್ ಸ್ಟೋರಿ. ಏನ್ ಗೊತ್ತಾ ಅದಕ್ಕೆ? ಅಣ್ಣ ಇವ್ರನ್ನ ಅಕ್ಕಂದಿರ್ ಮದ್ವೆ ಎಲ್ಲಿ ಯಾವಾಗ ಆಗುತ್ತೆ ಅಂತ ಕೇಳಕ್ ಕರ್ಕೊಂಬಂದಿದ್ರು. ಅದಕ್ಕೆ ಆದ್ರೆ ಇವ್ರ ಜಾತಕ ನೋಡಿ ನಿನ್ ತಂಗಿರ್ ಮದ್ವೆ ಆಯ್ತದೆ, ಆದ್ರೆ ಅದಕ್ಕೂ ಮುಂಚೆ ನಿಮ್ ಮದ್ವೆ ಆಯ್ತದೆ ಅಂತ ಹೇಳಿದ್ರು. ಅದು ನಿಜ ಆಯ್ತಲ್ವಾ? ಅದಕ್ಕೆ ಅವ್ರನ್ನ ಕರೆದು ಸನ್ಮಾನ ಮಾಡ್ತಿದ್ವಿ. ಈ ರಾಣಿ ಹೋಗ್ ತಗೊಂಬ ಬೇಗ. ದುರ್ಗಳೆ, ನೀವ್ ಹೇಳ್ದಂಗೆ ಆಗಿದ್ಕೆ ನಮ್ಗೆಲ್ಲ ಖುಷಿ ಆಗೈತೆ. ಅದ್ ಯಾವ ಬಾಯಲ್ಲಿ, ಅದ್ ಯಾವ ಗಳಿಗೆಯಲ್ಲಿ ನೀವು ನುಡಿದ್ರು ಆ ಮಾತು ಹಂಗೆ ನಿಜ ಆಗೋಯ್ತು. ಅದಕ್ಕೆ ನಮ್ ಕಡೆಯಿಂದ ಈ ಪುಟ್ಟ ಸನ್ಮಾನ ನಿಮ್ಗೆ. ಕೂತ್ಕೊಳ್ಳಿ. ಅದಕ್ಕೆ ಬನ್ನಿ ನಿಂತ್ಕ. ಅದಕ್ಕೆ ಅಣ್ಣ ತಕ ಹಾರ ಹಾಕು.
ಇದನ್ನು ಕೊಡು. ಗುರುಗಳೇ ತಕ್ಕ ಎಲ್ಲ ಆ ಭಗವಂತನ ಇಚ್ಛೆ ನನ್ನ ಬಾಯಲ್ಲಿ ನುಡಿಸಿದೆ ಅಷ್ಟೆ. ಈಗಲಾದ್ರೂ ನನ್ನ ಮಾತನ್ನು ನಂಬ್ತೀಯ? ತೆಪ್ಪಾಗೋಯ್ತು ಗುರುಗಳೇ. ಏನೋ ಹುಡುಗ ಬುದ್ಧಿ ಎಳೆ ರಕ್ತ ಅಂತ ಹೊಟ್ಟೆಗೆ ಹಾಕಂಗೆ ಕ್ಷಮಿಸ್ಬಿಡಿ. ಈಗ ನಂಬಿಕೆ ಬಂದೈತಲ್ಲ, ನಾನು ನಿಮ್ಮನ್ನ ನಂಬ್ತೀನಿ. ಹಂಗೆಯ ವಸಿ ನನ್ನ ತಂಗಿರ್ ಜಾತಕವ ನೋಡ್ಬಿಡಿ. ರಾಣಿ ಜಾತಕ ತರವಾ? ಗುರುಗಳೇ ಹೆಂಗಿದ್ರು ನಿಮ್ಮ ಮಾತು ನಿಜ ಆಯ್ತದೆ ಅಂತ ಆಯ್ತು. ವಸಿ ನೋಡಿ ಒಳ್ಳೇದೇ ಹೇಳಿ. ಆ ದೇವ್ರು ಹೇಳ್ದಾಗೆ ನಾನು ನುಡಿತೀನಿ. ಜಾತಕದಲ್ಲಿ ಏನಿದೆಯೋ ಅದನ್ನೇ ಹೇಳ್ತೀನಿ. ಅವತ್ತು ನಿನ್ನ ತಂಗಿರ ಭವಿಷ್ಯ ಹೇಳಬೇಕಾಗಿತ್ತು, ಹೇಳಿರ್ಲಿ. ಎಲ್ಲರ ಜಾತಕನೂ ಚೆನ್ನಾಗೇ ಇದೆ. ಅವ ಮಕ್ಕಳವ ಗುರುಗಳೇ ನಂಗೆ ಗೀಟ್ ಸಾಕು ಗುರುಗಳೇ. ಎಲ್ಲ ಕೇಳಿಸ್ಕೊಂಡ್ರಲ್ಲವಾ? ಈಗ ಬೇಗ ಬೇಗ ಓಡ್ರಿ. ಈ ಸ್ಕೂಲ್ಗೆ ಕಾಲೇಜ್ಗೆಲ್ಲ ಒತ್ತಾಗ್ಲಿಲ್ವೇ? ರಾಣಿ ತಯಾರು ಮಾಡವ. ಸರಿ ಅಣ್ಣ. ಜಾತಕದಲ್ಲಿ ಒಳ್ಳೇದಿದ್ರೆ ಕೂಗಿ ಹೇಳು ಅಂತ ಹೇಳ್ತಾರೆ, ಇಲ್ಲದಿದ್ರೆ ಕಿವಿಲಿ ಹೇಳು ಅಂತ ಹೇಳ್ತಾರೆ. ಕೇಳ್ತೀಯಪ್ಪ? ಹೇಳ್ತೀನಿ, ಕೇಳಿಸ್ಕೊ. ಮೋಡದ ಮರೆಯಲ್ಲಿ ಸೂರ್ಯ ಆಚೆ ಬರ್ತಾನೆ. ಸತ್ಯಗಳು ಒಂದೊಂದಾಗೆ ಆಚೆ ಬರುತ್ತೆ. ಮೈಯೆಲ್ಲ ಕಣ್ಣಾಗಿರ್ಬೇಕು. ಸುತ್ತಮುತ್ತ ಇರೋದೆಲ್ಲ ನಿಜ ಅಲ್ಲ. ನೀನು ಒಳ್ಳೇದು ಅನ್ಕೊಂಡಿರೋದೆಲ್ಲ ಒಳ್ಳೇದು ಅಲ್ಲ. ನೀನು ಯಾವುದನ್ನ ಬೆಳಕು ಅನ್ಕೊಂಡಿದ್ಯೋ ಅದು ಬೆಳಕಲ್ಲ. ಕಾಡತ್ತಲೇ ಇಷ್ಟು ದಿನ ಕತ್ಲೆ ಅನ್ಕೊಂಡಿದ್ಯಲ್ಲ, ಅದು ದಿವ್ಯ ದರ್ಶನ, ಬೆಳಕಿನ ದರ್ಶನ. ಕತ್ಲೆ ಕಳೆದು ಬೆಳಕು ಬರಬೇಕು ಅಂತಂದ್ರೆ ಇಷ್ಟು ದಿನ ಮನೆ ಒಳ್ಳೇದಕ್ಕೆ ಯಾವ ರೀತಿ ನಿರ್ಧಾರ ತಗೊಂಡಿದ್ಯೋ ಅದೇ ನಿರ್ಧಾರನ ಇನ್ನು ಮುಂದೆ ತಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.